ಎಲ್ರಿಗೂ ನಮಸ್ಕಾರ. ನೇಷಾ ಕ್ರಿಯೇಷನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಮಿಲ್ಕ್ ಪೌಡರ್ ಬರ್ಫಿ. 2 ಕಪ್ ಮಿಲ್ಕ್ ಪೌಡರ್ ಮನೇಲಿದ್ದರೆ ತುಂಬ ಈಸಿಯಾಗಿ ಈ ಬರ್ಫಿನ ಮಾಡ್ಕೋಬೋದು. ಮೊದಲಿಗೆ 2 ಕಪ್ ಮಿಲ್ಕ್ ಪೌಡರ್ನ ಜರಡಿ ಇಟ್ಕೊಳ್ಳಿ. ಜರಡಿ ಹಿಡಿದಿರೋ ಹಾಲು ಪೌಡರ್ಗೆ 2 ಕಪ್ ಹಾಲು ಪೌಡರ್ಗೆ ಅರ್ಧ ಕಪ್ ತುಪ್ಪನ ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನಾದಬೇಡಿ. ಜಾಮೂನೆಲ್ಲ ಹಿಟ್ಟು ಕಲಿಸ್ತಿರಲ್ಲ ಆ ಥರ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ಉಳಿದಿರೋ ತುಪ್ಪನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ದಾಗಿದೆ. ಇವಾಗ ಸೈಡ್ಗೆ ಎತ್ತಿಟ್ಕೊಂಡು 2 ಕಪ್ ಹಾಲು ಪೌಡರ್ಗೆ 1 ಕಪ್ ಸಕ್ಕರೆನ ಹಾಕ್ಕೊಂಡು 1 ಕಪ್ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆಳೆ ಪಾಕ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಪಾಕ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಈ ಥರ ಮುಟ್ಟಿದರೆ ಒಂದೆಳೆ ಪಾಕ ಬರಬೇಕು. ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಾಲು ಪೌಡರ್ನ ಸೇರಿಸಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡ್ದಂಗೆ ನಿಧಾನವಾಗಿ ತಿರುಗಿಸ್ಕೊಳ್ಳಿ, ಗಂಟಾಗದಿರೋ ರೀತಿ. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು. ಮಕ್ಕಳಿಗೆ ರಜೆ ಇರುವಾಗ ಒಂದು ಸಲ ಮನೆಯಲ್ಲೇ ಮಾಡಿಕೊಡಿ. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೇಲೇ ಹೆಲ್ದಿಯಾಗಿ ಮಾಡಿಕೊಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಫುಲ್ ಸಿಮ್ಮಲ್ಲೇ ಮಾಡಬೇಕು. ಹಾಲು ಪೌಡರ್ ಹಾಕಿದ ಮೇಲೆ ಸಿಮ್ಮಲ್ಲೇ ಮಾಡ್ಕೋಬೇಕು. ಉರಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ. ಫುಲ್ ಸಿಮ್ಮಲ್ಲೇ ಮಾಡಿ, ಇಲ್ಲಾಂದರೆ ತಳ ಸಿದ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಳ ಹಿಡಿದಿರೋ ಥರ ನೋಡ್ಕೊಳ್ಳಿ. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಬೇಕಿದ್ದರೆ ಹಾಕಲೇಬೇಕು ಅಂತೇನಿಲ್ಲ, ಆಪ್ಷನಲ್ಲು. ಈ ಥರ ಕೇಕ್ ಬ್ಯಾಟರ್ ರೀತಿ ರೆಡಿಯಾಗಿದ್ದರೆ ಹಿಟ್ಟು ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ರೆಡಿಯಾಗಿದೆ. ಈಗ ಒಂದು ತಟ್ಟೆಗೆ ಬಟರ್ ಪೇಪರು ಅಥವಾ ತುಪ್ಪ ಏನಾದರೂ ಹಾಕಿ ಹರಡಿ. ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಂದ ಪ್ಲೇಟ್ ಅಥವಾ ತಟ್ಟೆ ಯಾವುದಕ್ಕಾದರೂ ಹಾಕ್ಕೊಳ್ಳಿ. ಮೇಲೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕಿ 1 ಅವರ್ ಬಿಟ್ಟು ಕಟ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಮೂರು 4 ಗಂಟೆ ಬಿಟ್ಟ ಮೇಲೆ ಬರ್ಫಿ ಈ ಥರ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಎರಡು ಕಪ್ ಮಿಲ್ಕ್ ಪೌಡರ್ ಇದ್ದರೆ 1 kgಗಿಂತ ಜಾಸ್ತಿ ಬರ್ಫಿನ ಮನೆಯಲ್ಲೇ ತುಂಬ ಸುಲಭವಾಗಿ ತಯಾರಿಸ್ಕೋಬೋದು. ಒಂದು ಸಲ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಸ್ವೀಟು ತುಂಬ ಸಾಫ್ಟಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.